ಚಿಕ್ಕಬಳ್ಳಾಪುರದಲ್ಲಿ ಮಿನಿಸ್ಟರ್ ಅನ್ನೇ ಸೋಲಿಸಿ ಹಿಸ್ಟರಿ ಬರೆದಿದ್ದ ಪ್ರದೀಪ್ ಈಶ್ವರ್ ಈಗ ಹೊಸ ಸಮರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿ ನಡೆಸಿದ ಮೊದಲ ಸಭೆಯಲ್ಲೇ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಮಾಜಿ ಮಿನಿಸ್ಟರ್ ನೀಡಿದ್ದ ನಕಲಿ ಹಕ್ಕುಪತ್ರದ ಅಸಲಿ ಸತ್ಯವನ್ನ ಬಯಲಿಗೆಳೆದಿರೋ ಪ್ರದೀಪ್ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ. ಇದನ್ನ ನಾನು ಸೆಷನ್ ಅಲ್ಲಿ ರೈಸ್ ಮಾಡ್ತೀನಿ. ಇದನ್ನ ನಾನಂತೂ ಸುಮ್ಮನೆ ಬಿಡೋ ಪ್ರಮೇಯನೇ ಇಲ್ಲ. ಅವತ್ತು ಮುಖದಲ್ಲಿ ಅದೇನೋ ಸಮಾಧಾನ, 16 ವರ್ಷಗಳ ಕನಸು ನನಸಾದ ತೃಪ್ತಿ. ಅಂದು ಹಕ್ಕುಪತ್ರ ಹಿಡಿದು ಹೀಗೆ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದ ಈ ವೃದ್ಧೆಯ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಆದ್ರೆ ಇಂದು ಹೊರಬಿದ್ದಿರುವಂತಹ ಆಘಾತಕಾರಿ ಸುದ್ದಿಯೊಂದು ಚಿಕ್ಕಬಳ್ಳಾಪುರದ ಅದೆಷ್ಟೋ ಕುಟುಂಬಗಳ ಖುಷಿಗೆ ತಣ್ಣೀರೆರಚಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಮಾಜಿಗಳ ಮಧ್ಯೆ ಹಕ್ಕುಪತ್ರ ಫೈಟ್. ಮಾಜಿ ಸಚಿವರ ಮೇಲೆ ನಕಲಿ ಹಕ್ಕುಪತ್ರ ಹಂಚಿಕೆ ಆರೋಪ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಹೈವೋಲ್ಟೇಜ್ ಕ್ಷೇತ್ರವಾಗಿದ್ದ ಚಿಕ್ಕಬಳ್ಳಾಪುರ ಈಗ ಹಕ್ಕುಪತ್ರದ ಹಗ್ಗಜಗ್ಗಾಟಕ್ಕೆ ಸಾಕ್ಷಿಯಾಗಿದೆ. ಸಚಿವರನ್ನೇ ಸೋಲಿಸಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದ ಪ್ರದೀಪ್ ಈಶ್ವರ್ ಈಗ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹೊಸ ಸಮರ ಸಾರಿದ್ದಾರೆ. ಅಷ್ಟಕ್ಕೂ ಈ ಸಮರಕ್ಕೆ ಕಾರಣವಾಗಿರೋದು ಡಾಕ್ಟರ್ ಕೆ ಸುಧಾಕರ್ ನಕಲಿ ಹಕ್ಕುಪತ್ರ ಹಂಚಿದ್ದಾರೆ ಅನ್ನೋ ಆರೋಪ. ವಿಧಾನಸಭಾ ಚುನಾವಣೆಗೆ ಕೆಲ ದಿನಗಳು ಬಾಕಿ ಇರುವಾಗ ಅಂದ್ರೆ ಮಾರ್ಚ್ 28 ಮತ್ತು 29ರಂದು ಚಿಕ್ಕಬಳ್ಳಾಪುರದ ಜನರಿಗೆ ಹಕ್ಕುಪತ್ರದ ಹೂರಣ ದೊರೆತಿತ್ತು. ಬದುಕು ಕಟ್ಟಿಕೊಂಡ ಜಾಗಕ್ಕೆ ಹಕ್ಕುಪತ್ರ ಸಿಕ್ಕ ಖುಷಿಯಲ್ಲಿ ಕ್ಷೇತ್ರದ ಜನರಿಗೆ ಹೊಸ ಹುಮ್ಮಸ್ಸು ಬಂದಿತ್ತು. ಆದ್ರೆ ಈ ಖುಷಿಗೆ ಕೇವಲ 2 ತಿಂಗಳಲ್ಲೇ ಗ್ರಹಣ ಕವಿದ್ಬಿಟ್ಟಿದೆ. ಅಂದು ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಹಂಚಿದ್ದ 21,000 ಹಕ್ಕುಪತ್ರಗಳು ನಕಲಿ ಅನ್ನೋ ಸತ್ಯ ಹೊರಬಿದ್ದಿದೆ. ನಕಲಿ ಹಕ್ಕುಪತ್ರ ಹಂಚಿಕೆ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿ. ಮೊದಲ ಸಭೆಯಲ್ಲೇ ಅಧಿಕಾರಿಗಳ ಬೆವರಿಳಿಸಿದ ಶಾಸಕ. ಕ್ಷೇತ್ರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ಆಯ್ಕೆಯಾದ ಬಳಿಕ ಇಂದು ಅಧಿಕಾರಿಗಳ ಜೊತೆ ಮೊಟ್ಟ ಮೊದಲ ಸಭೆ ನಡೆಸಿದ್ರು. ಸಭೆಯಲ್ಲಿ ನಕಲಿ ಹಕ್ಕುಪತ್ರ ಸತ್ಯವನ್ನ ಬಿಚ್ಚಿಟ್ಟ ಪ್ರದೀಪ್ ಈಶ್ವರ್ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡ್ರು. ಈ ವೇಳೆ ನೂತನ ಶಾಸಕರ ಮುಂದೆ ಅಧಿಕಾರಿಗಳು ಸಹ ಡಾಕ್ಟರ್ ಸುಧಾಕರ್ ಅವರ ಅವಧಿಯಲ್ಲಿ ಹಂಚಿದ್ದ ಹಕ್ಕುಪತ್ರ ನಕಲಿ ಅಂತ ಒಪ್ಕೊಂಡ್ರು. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ಪ್ರದೀಪ್ ಈಶ್ವರ್ ಅಧಿಕಾರಿಗಳು ಇನ್ಮುಂದೆ ನ್ಯಾಯಯುತ ಮತ್ತು ಮುಕ್ತವಾಗಿ ಕೆಲಸ ಮಾಡಿ ಅಂತ ಸೂಚಿಸಿದ್ರು. ಅಧಿಕಾರಿಗಳು ರಾಜಕೀಯ ಒತ್ತಡವಿಲ್ಲದೆ ಕೆಲಸವನ್ನ ಮಾಡಬೇಕು. ನನ್ನ ಬೆಂಬಲಿಗರು ಅಥವಾ ಬೇರೆ ಯಾರೇ ಹೇಳಿದ್ರು ಕೇಳಬಾರ್ದು. ಸ್ವತಃ ನಾನು ಹೇಳೋವರೆಗೂ ಯಾರ ಮಾತು ಕೇಳಬೇಡಿ ಅಂತ ತಿಳಿಸಿದ್ರು. ಏನು ನಕಲಿ ಹಕ್ಕುಪತ್ರ ಹಂಚುವಾಗ ಸುಮ್ಮನಿದ್ದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ರೆ ನಿಮ್ಮ ವಿರುದ್ಧ ನಾನು ಕ್ರಮ ಕೈಗೊಳ್ತೇನೆ. ಶಾಸನ ಸಭೆಯಲ್ಲಿ ಪ್ರಶ್ನಿಸಿ ಎಫ್ಐಆರ್ ದಾಖಲು ಮಾಡಿಸ್ತೇನೆ ಅಂತ ಹಿರಿಯ ಅಧಿಕಾರಿಗಳಿಗೆ ಪ್ರದೀಪ್ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ರು. ಇನ್ನು ಪ್ರಕರಣದ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೇನೆ ಅಂತ ತಿಳಿಸಿದ್ರು. ಮುಖ್ಯಮಂತ್ರಿಗಳು ಗೃಹ ಸಚಿವರ ಫೋಟೋ ಇರಬೇಕು. ಆದರೆ ಮೊದಲು ಅವ್ರ ಫೋಟೋ ಹಾಕೊಂಡು ಹೇಳಿದ್ರು, ಈಗ ಅಧಿಕಾರಿಗಳು ಹೇಳಿದ್ರು ಅದು ಫೇಕ್ ಇದೆ ಅಂತ. ಅಂದರೆ ಅದು ಯಾರು ಕೊಟ್ಟರೋ ಗೊತ್ತಿಲ್ಲ ಅಂತ. ಸೊ ಅದ್ರ ಬಗ್ಗೆ ಖಂಡಿತವಾಗೂ ಕ್ರಮ ತಗೊಂತೀವಿ. ನೋಡಿ, ಆ್ಯಕ್ಚುಲಿ ಅವ್ರು ಕೊಟ್ಟಿರೋದು ಪತ್ರಗಳಲ್ಲಿ ಫೋಟೋ ಎಲ್ಲ ಇರಂಗಿಲ್ಲ, ಬಟ್ ಅದು ಕೊಟ್ಟಿದ್ದಾರೆ. ಅದು ನಕಲಿ ಅಂತ ಈಗಾಗಲೇ ಸಾಬೀತಾಗಿದೆ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ನಾನೊಂದು ಶಾಸಕನಾಗಿ ಜವಾಬ್ದಾರಿಯಿಂದ ಮಾತಾಡಬೇಕು. ತಪ್ಪು ಯಾರು ಮಾಡಿದ್ರೂ ನಾವು ಸುಮ್ಮನೆ ಬಿಡಲ್ಲ. ತನಿಖೆಗೆ ಆದೇಶ ಮಾಡ್ತೀವಿ. ಇದನ್ನು ನಾನು ಸೆಷನಲ್ಲಿ ರೈಸ್ ಮಾಡ್ತೀನಿ. ಯಾರು ತಪ್ಪು ಮಾಡಿದ್ರೂ ಶಿಕ್ಷೆ ಆಗೋವರೆಗೂ ನಾವು ಈ ವಿಚಾರದಲ್ಲಂತೂ ರಾಜಿನೇ ಇಲ್ಲ, ಮುಲಾಜ್ ಕೂಡ ನೋಡಲ್ಲ. ಒಟ್ಟಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಡಾಕ್ಟರ್ ಕೆ ಸುಧಾಕರ್ಗೆ ನಕಲಿ ಹಕ್ಕುಪತ್ರದ ಕಂಟಕ ಎದುರಾಗಿರೋದು ಭಾರಿ ಮುಖಭಂಗ ಉಂಟು ಮಾಡಿದೆ. ಮೊದಲ ಹೆಜ್ಜೆಯಲ್ಲೇ ಮಾಜಿ ಶಾಸಕರ ಹಕ್ಕುಪತ್ರ ಹಗರಣದ ಅಸ್ತ್ರ ಸಿಕ್ಕಿರೋದು ಪ್ರದೀಪ್ ಈಶ್ವರ್ಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸುರೇಶ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್.